ಧಾರವಾಡ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ನಾಮಪತ್ರ ಸಲ್ಲಿಕೆಯ ಮೊದಲೇ ಎಲ್ಲರ ಗಮನ ಸೆಳೆಯುತ್ತಿದೆ. ದಿಂಗಾಲೇಶ್ವರ ಶ್ರೀಗಳ ಚುನಾವಣೆಯ ನಡೆಯೂ ಕಾವಿಯ ಬಿಸಿ ಜೋಶಿಯವರಿಗೆ ತಾಗಿದಂತಾಗಿದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಹೌದು, ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರವಾಗಿ ಕಣಕ್ಕಿಳಿಯುತ್ತೇನೆ ಎಂದು ಹೇಳಿದ ದಿನವೇ ಪ್ರಹ್ಲಾದ್ ಜೋಶಿಯವರು ಮಠಗಳ ಭೇಟಿ ಪ್ರಾರಂಭಿಸಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ತಮ್ಮ ಮತಕ್ಷೇತ್ರದ ಹುಬ್ಬಳ್ಳಿಯ ರಾಯನಾಳ ಮಠ, ಕುಂದಗೋಳದ ಹಿರೇಮಠ, ಕಲ್ಯಾಣಪುರ ಮಠ, ಶಿವಾನಂದ ಮಠ, ಬಂಡಿವಾಳದ ವಾಲಿ ಗುರೂಜಿಯವರ ಗಿರಿಮಲ್ಲೇಶ್ವರ ದೇವಸ್ಥಾನ, ನವಲಗುಂದದ ನಾಗಲಿಂಗೇಶ್ವರ ಮಠ, ಗವಿಮಠ, ಶಿರಕೋಳದ ಗುರುಸಿದ್ದೇಶ್ವರ ಮಠ ಹೀಗೆ ಮಠಗಳಿಗೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯುತ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ, ಎಂ.ಆರ್. ಪಾಟೀಲ್ ಅವರಿಗೆ,